ಪತ್ರಿಕಾಗೋಷ್ಠಿ ಮಾಡಲು ಉದ್ದೇಶವೇನೆಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮುಂಬೈನ ಠಾಣೆ ನಿವಾಸಿ ಶಂಕರ್ ಪವಾರ್ ಸಂಘದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ನಡೆದುಕೊಂಡ ಕಾರಣ ಅವರಿಂದ ರಾಜೀನಾಮೆ ಪಡೆದರು. ಅನಧಿಕೃತವಾಗಿ ಸಂಘದ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಸಂಘದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾನ್ಸಿಂಗ್ ಬೇಚೇವಾಣ ಅವರ ವಿರುದ್ಧವಾಗಿ ಸ್ಪಷ್ಟೀಕರಣವನ್ನು ಕೊಡುತ್ತೇನೆ. ಇವತ್ತಿನ ಆ ಉದ್ದೇಶ ಏನಂತಂದರೆ, ಆಲ್ರೆಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಟಿ ಸಿ ರಾಠೋಡ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. ಅವರು ಎಲೆಕ್ಟೆಡ್ ಬಾಡಿನಿಂದ ಆದಂಥದ್ದು. ಅದು ಒಂದು ಘಟನೆ ಏನಂತಂದರೆ, ಮೊನ್ನೆ ಒಂದು 25/5/2025 ನಡೆದಂಥ ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಪಾರ್ಟಿಸಿಪೇಷನ್ ಮಾಡಿದಾಗ ಅಲ್ಲಿ ನಮ್ಮ ಟಿ ಸಿ ರಾಠೋಡ್ ಅವರಿಗೆ 25 ಮತಗಳನ್ನು ಬಿದ್ದು, ಅದರ ವಿರುದ್ಧವಾಗಿ ನಿಂತ ನಮ್ಮ ಉಮೇಶ್ ಜಾಧವ್ ಅವರಿಗೆ ಕೇವಲ 5 ಮತಗಳನ್ನು ಬಿದ್ದು ಅವರು ಪರಾಜಿತರಾಗಿರುತ್ತಾರೆ. ಆದರೆ ಇವರು ಶಂಕರ್ ಪವಾರ್ ಅವರು ನಮ್ಮ ಹಿಂದೆ ನಮ್ಮ ಅಮರ್ ಸಿಂಗ್ ತಿಲಾವತ್ ಅವರಿದ್ದಾಗನು ಮೋಸ ಮಾಡಿ ABC ಮಾಡ್ಕೊಂಡಂಥ ವ್ಯಕ್ತಿ. ಆದ್ರೂ ಎಲ್ಲ ನಮ್ಮ ರಾಷ್ಟ್ರೀಯ ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲರೂ ಮುಖ್ಯಸ್ಥರು ಸೇರಿ ಅವರನ್ನು ಮನವೊಲಿಸಿ ತಮ್ಮ ರಾಜೀನಾಮೆಯನ್ನು ಪಡೆದುಕೊಂಡಿರುತ್ತಾರೆ. ಆದರೂ ಇವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಮಾಜವನ್ನು ಒಡೆದಾಳುವ ನೀತಿಯಲ್ಲಿ ನಮ್ಮ ಮುಗ್ಧ ಬಂಜಾರ ಸಮಾಜ ಎಲ್ಲ ಸದಸ್ಯರನ್ನು ಅಥವಾ ಎಲ್ಲ ಸಮಾಜವನ್ನು ದುರುಪಯೋಗ ಮಾಡಿಕೊಂಡು ನಮ್ಮ ಒರಿಜಿನಲ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಮೇಲೆ ಅಲೆಗೇಷನ್ ಮಾಡುತ್ತಾ, ಹಾಗೂ ಅವರು ತಮ್ಮ ಸ್ವಯಂ ಘೋಷಿತ ರಾಷ್ಟ್ರೀಯ ಅಧ್ಯಕ್ಷರಂತೂ ಹೇಳಿಕೊಂಡು ತಿರುಗಾಡುತ್ತಿದ್ದಾರೆ. ಇದರ ಸ್ಪಷ್ಟೀಕರಣ ಅಂದರೆ, ಅವರ ಮೇಲೆ ಇವತ್ತಿನ ದಿವಸ 18/4/2026 ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಟಿ ಸಿ ರಾಠೋಡ್ ಅವರು ಅವರ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ಆದ್ರೂ ಅವರು ತಮ್ಮ ಹಳೆಯ ಚಾಳಿಯನ್ನು ಇನ್ನೂ ಬಿಡ್ತಾ ಇಲ್ಲ. ಅದಕ್ಕೆ ಅವರಿಗೇನಾದ ಸೂಕ್ಷ್ಮ ಕಾನೂನು ರೀತಿಯಲ್ಲಿ ಅವರನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ಕೆಲವೊಂದು ಫೋರ್ಜರಿ ಇದನ್ನು ಮಾಡಿ ಹಳೆ ಲೆಟರ್ ಪ್ಯಾಡ್ ಮೇಲನ್ನು ದುರುಪಯೋಗ ಪಡ್ಕೊಂಡು ನಾನು ಹೊಸ ರಾಜ್ಯ ಅಧ್ಯಕ್ಷರನ್ನು ನೇಮಿಸ್ತೀನಿ, ಪದಾಧಿಕಾರಿಗಳನ್ನು ನೇಮಿಸ್ತೀನಿ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟನ್ನು ಅವ್ರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಮುಗ್ಧ ನಮ್ಮ ಯಾದಗಿರಂತೆ ಅಲ್ಲ, ರಾಜ್ಯದ ಜನರಿಗೆ, ರಾಜ್ಯದ ಮತ್ತು ರಾಷ್ಟ್ರದ ಜನರಿಗೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಅದರಿಂದ ನಾವು ಇನ್ನು ಮುಂದೆ ಅವರು ಇದೇ ಥರ ತಾವು ಮಾಡ್ಕೊಂಡು ಹೋದ್ರೆ ಪ್ರತಿಯೊಂದು ಜಿಲ್ಲಾ, ತಾಲೂಕು, ರಾಜ್ಯ ಎಲ್ಲ ರಾಜ್ಯಗಳಿಂದ ಅವ್ರ ಮೇಲೆ ದೂರು ದಾಖಲೆ ಮಾಡಿ ಅದಕ್ಕೆ ಸೂಕ್ಷ್ಮವಾಗಿ ಕ್ರಮ ಕೊಳ್ಳಲಿ ಅಂತಂದರೆ ನಾವು ಅತಿ ಉಗ್ರವಾದ ಹೋರಾಟವನ್ನು ಮಾಡಿ ಅವರನ್ನು ಬಂಧಿಸತನ ನಾವು ಬಿಡುವುದಿಲ್ಲ. ಈಗ ನಮ್ಮ ಕರ್ನಾಟಕದಿಂದ ಆದಂಥ ಅವರೇನು ಘೋಷಣೆ ಮಾಡಿದಂಥ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಯೂತ್ ಅಧ್ಯಕ್ಷರನ್ನಾಗಿ ಅವರು ಈ ನಮ್ಮ ಆಲ್ ಇಂಡಿಯಾ ಬಂಜಾರ ಸೇವಾ 1953ರಲ್ಲಿ ಆಗಿನ ನಮ್ಮ ಮುಖ್ಯಮಂತ್ರಿಗಳಾದ ವಸಂತರಾವ್ ನಾಯಕರು ಸ್ಥಾಪನೆಯನ್ನು ಮಾಡಿದ್ದು. ಅದನ್ನು ಉದ್ಘಾಟನೆ ನಮ್ಮ ಜವಾಹರ್ಲಾಲ್ ನೆಹರು ಅವರು ಮತ್ತು ನಮ್ಮ ರಾಷ್ಟ್ರೀಯ VP ನಾಯಕ್ ಅವರನ್ನು ಉದ್ಘಾಟನೆ ಮಾಡಿದಂಥ ಸಂಘಟನೆ ಇದು. ಮೊಟ್ಟ ಮೊದಲನೇ ಸಂಘಟನೆ ನಮ್ಮ ಬಂಜಾರ ಸಮಾಜ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ. ಇದರ ಬೇರೆ ಅಂಗ ಯಾವುದೇ ಇಲ್ಲ. ಅದರಿಂದ ಇದಕ್ಕೆ ಮುಂದೆ ನಮ್ಮ ಕೂಗನ್ನು ಅವರು ಕೇಳಲಿಲ್ಲ ಅಂದರೆ ಮುಂದೆ ರಾಷ್ಟ್ರವ್ಯಾಪ್ತಿಯಾಗಿ, ರಾಜ್ಯವ್ಯಾಪ್ತಿಯಾಗಿ, ತಾಲೂಕಾ, ಜಿಲ್ಲಾ ವ್ಯಾಪ್ತಿಯಲ್ಲಿ ಶಂಕರ್ ನಾಯಕರನ್ನು ವಿರೋಧ ಪ್ರತಿಭಟನೆಯನ್ನು ಮಾಡುತ್ತೇವೆ. ಮತ್ತು ಈಗ ನಮ್ಮ ಯಾದಗಿರಿಯಲ್ಲಿ ಅವನು ಬರೆದಾಗೆ ಇದನ್ನು ಕೇಸನ್ನು
ನಮ್ಮ ಯಾದಗಿರಿ ಜಿಲ್ಲಾ ವತಿಯಿಂದ ನಾವು ಕೇಸನ್ನು ದಾಖಲೆ ಮಾಡುತ್ತೇವೆ. ಎಸ್ ಪಿ ಆಫೀಸನ್ನು ದೂರು ದಾಖಲೆ ಮಾಡ್ತೀವಿ. ಅದರಂತೆ DC ಅವರನ್ನು ನಾವು ದೂರನ್ನು ಕೊಡುತ್ತೇವೆ. ಇನ್ನು ಮುಂದೆ ಈ ಸುಮ್ಮನೆ ಡೊಂಗಿ ರಾಜ್ಯಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಯಾರಾದ್ರೂ ಶಂಕರ್ ಪವಾರ್ ಅವ್ರು ಮಾಡಿದಂತೆ ಮಾಡಿದ್ರೆ ಅವ್ರ ಮೇಲೂ ನಾವು ದೂರನ್ನು ಮುಂದೆ